ಅರೆ ಅರೆ ತಮ್ಮ, ಓಂ ಶಾಂತಿ. ದಾನವನ್ನು ಸದಾ ಯೋಗ್ಯರಿಗೆ ಕೊಡಬೇಕಂತೆ, ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದಂತೆ, ಕೇಳುವ ಸಮಯದಲ್ಲಿ ಅವರ ವೃತ್ತಿಯು ಎಲ್ಲಿ ಹೋಗುತ್ತದೆ ಎಂದು ಪ್ರತಿಯೊಬ್ಬರ ನಾಡಿಯನ್ನು ನೋಡಬೇಕಂತೆ ತಮ್ಮ. ಜೀವನ ಇರುವುದೇ 2 ದಿನ, ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಓಂ ಶಾಂತಿ ಅಣ್ಣ. ಇವತ್ತು ಬಾಬಾ ಹೇಳ್ತಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿ ಕಮಲ ಪುಷ್ಪ ಸಮಾನರಾಗಿರುವುದೇ ಎಲ್ಲದಕ್ಕಿಂತ ದೊಡ್ಡ ಪಥ್ಯೆಯಾಗಿದೆ. ಪೂರ್ಣ ಹಳೆಯ ಜಗತ್ತಿನ ತ್ಯಾಗ ನಮ್ಮದಾಗಿದೆ. ಒಂದು ನೇತ್ರದಲ್ಲಿ ಮಧುರ ಮನೆ, ಇನ್ನೊಂದು ನೇತ್ರದಲ್ಲಿ ಮಧುರ ರಾಜ್ಯವಿದೆ. ಈ ಹಳೆಯ ಜಗತ್ತನ್ನು ನೋಡುತ್ತಿದ್ದರೂ ಸಹ ನೋಡದಂತೆ ಇರಬೇಕು. ಇದು ಬಹಳ ಪಥ್ಯೆಯಾಗಿದೆ. ಈ ಪಥ್ಯೆಯಿಂದಲೇ ಪಾವನ ಜಗತ್ತಿಗೆ ಹೋಗ್ತೇವೆ. ಅಣ್ಣ, ಇಂದಿನ ಗೀತೆಯಾಗಿದೆ, ಧೈರ್ಯ ತಾಳು ಮಾನವನೇ. ಓಂ ಶಾಂತಿ. ಗೀತೆಯನ್ನು ಕೇಳುತ್ತಿದ್ದಂತೆಯೇ ಮಕ್ಕಳಿಗೆ ಖುಷಿಯ ನಶೆ ಇರಬೇಕು. ಯಾಕೆಂದರೆ ಜಗತ್ತಿನಲ್ಲಿ ದುಃಖವಿದೆ. ಮನುಷ್ಯರೆಲ್ಲರೂ ನಾಸ್ತಿಕರು, ಅರ್ಥಾತ್ ತಂದೆಯನ್ನು ತಿಳಿದುಕೊಂಡಿಲ್ಲ. ಈಗ ತಾವು ನಾಸ್ತಿಕರಿಂದ ಆಸ್ತಿಕರಾಗುತ್ತಿದ್ದೀರಿ. ನಮ್ಮ ಸುಖದ ದಿನಗಳು ಬರುತ್ತಿವೆ ಎಂಬುದು ಈಗ ತಾವು ಮಕ್ಕಳು ತಿಳಿದಿದ್ದೀರಿ. ಎಲ್ಲಿಗೆ ಹೋದರೂ ತಾವು ಮೊಟ್ಟ ಮೊದಲು ಬ್ರಹ್ಮಕುಮಾರ ಕುಮಾರಿ ಎಂದು ಏಕೆ ಹೇಳಲಾಗುತ್ತದೆ ಎಂಬ ಪರಿಚಯವನ್ನು ಕೊಡಿ. ನಾವು ಪರಂಪಿತ ಪರಮಾತ್ಮನಿಂದ 21 ಜನ್ಮ ಸತ್ಯ ತ್ರೇತಾದಲ್ಲಿ ಸುಖ ಪಡೆಯಲು ಆಸ್ತಿ ಪಡೆಯುತ್ತೇವೆ. ಅವಶ್ಯವಾಗಿ ಸತ್ಯ ತ್ರೇತಾಯುಗದಲ್ಲಿ ಭಾರತವು ಸುಖಿಯಾಗಿತ್ತು, ಪವಿತ್ರವಾಗಿತ್ತು. ಅಂದ ಮೇಲೆ ಅವರು ನಮ್ಮ ತಂದೆಯಾಗಿದ್ದಾರೆ, ಇವರು ನಮ್ಮ ಅಣ್ಣನಾಗಿದ್ದಾರೆ. ಈಗ ಯಾರ ಬಳಿ ಇಷ್ಟೊಂದು ಮಕ್ಕಳಿದ್ದಾರೆಯೋ ಅವರಿಗಂತೂ ಯಾವುದೇ ಚಿಂತೆ ಇಲ್ಲ. ಅವರಿಗೆ ಎಷ್ಟೊಂದು ಮಕ್ಕಳಿದ್ದಾರೆ. ನಮಗೆ ಬ್ರಹ್ಮರವರ ಮೂಲಕ ಶಿವತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಆ ಬೇಹದ್ದಿನ ತಂದೆಯಿಂದ ನಮಗೆ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ. ಪೂರ್ಣ ಜಗತ್ತು ಪತಿತವಾಗಿದೆ, ಅದನ್ನು ಒಬ್ಬ ತಂದೆಯೇ ಪಾವನವನ್ನಾಗಿ ಮಾಡುತ್ತಾರೆ. ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡುವವರು ಸ್ವರ್ಗದ ರಚಯಿತ ಆ ಸದ್ಗುರು ಸರ್ವರ ಸದ್ಗತಿದಾತನಾಗಿದ್ದಾರೆ. ಹೊಸ ಪ್ರಪಂಚದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆ. ಭಾರತದಲ್ಲಿ ಯಾವ ದೇವಿ ದೇವತೆಗಳ ರಾಜ್ಯವಿತ್ತೋ ಆ ದೇವತೆಗಳೇ 84 ಜನ್ಮಗಳನ್ನು ಪಡೆಯುತ್ತಾರೆ. ಮತ್ತೆ ವರ್ಣಗಳನ್ನು ಸಹ ಹೇಳಬೇಕು. ಮೊದಲೇ ಸಮಯವನ್ನು ತೆಗೆದುಕೊಳ್ಳಬೇಕು. ಈ ಮಾತುಗಳನ್ನು ಮನಸ್ಸಿಟ್ಟು ಚೆನ್ನಾಗಿ ಕೇಳಬೇಕೆಂದು ಹೇಳಬೇಕು. ಬುದ್ಧಿಯನ್ನು ಅಲೆದಾಡಿಸಬೇಡಿ. ಸಹೋದರಿ ಅಥವಾ ಸಹೋದರರೇ, ತಾವೆಲ್ಲರೂ ವಾಸ್ತವದಲ್ಲಿ ಶಿವನ ಸಂತಾನರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮರವರು ಪೂರ್ಣ ವಂಶದ ಮುಖ್ಯಸ್ಥರಾಗಿದ್ದಾರೆ. ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯ ಕಳೆದುಕೊಳ್ಳುತ್ತಾನೆ. ಮತ್ತೆ ಅದೇ ಆರೋಗ್ಯವನ್ನು ಪುನಃ ಪಡೆಯಲು ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ. ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕಳೆದುಕೊಳ್ಳುತ್ತಾನೆ. ಇಷ್ಟೇ ಜೀವನ. ಅಣ್ಣ, ಬಾಬಾ ಹೇಳ್ತಾರೆ, ನಾವು ಅವರಿಂದ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಏಕ್ ಓಂಕಾರ್ ಎನ್ನುವುದು ಅವರ ಮಹಿಮೆಯಾಗಿದೆ. ಅವರು ನಿರಾಕಾರ ನಿರಹಂಕಾರಿಯಾಗಿದ್ದಾರೆ. ಅವರೇ ಬಂದು ಸರ್ವಿಸ್ ಮಾಡಬೇಕಾಗುತ್ತೆ. ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬರ್ತಾರೆ. ಈಗ ಅದೇ ಗೀತಾ ಧಾರಾವಾಹಿಯು ಪುನರಾವರ್ತನೆಯಾಗುತ್ತಿದೆ. ಮಹಾಭಾರತ ಯುದ್ಧವಾಗಿತ್ತು. ಎಲ್ಲರೂ ಸೊಳ್ಳೆಗಳ ಅಪಾಯದಲ್ಲಿ ಹೋಗಿದ್ದರು. ಈಗ ಅದೇ ಸಮಯವಾಗಿದೆ. ಪರಂಪಿತ ಪರಮಾತ್ಮ ಶಿವ ಭಗವಾನುವಾಚವಾಗಿದೆ. ಅವರು ರಚಯಿತನಾಗಿದ್ದಾರೆ. ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಸೃಷ್ಟಿಯನ್ನು ಸತೋಪ್ರಧಾನವನ್ನಾಗಿ ಮಾಡುವುದು ತಂದೆಯದ್ದೇ ಕರ್ತವ್ಯವಾಗಿದೆ. ನಾವು ಅವರನ್ನು ಬಾಬಾ ಬಾಬಾ ಎನ್ನುತ್ತೇವೆ. ಅವರು ಅವಶ್ಯವಾಗಿ ಬರುತ್ತಾರೆ. ಶಿವರಾತ್ರಿಯೂ ಸಹ ಇದೆ. ಇದರ ಅರ್ಥವನ್ನು ಸಹ ಹೇಳಬೇಕು. ಜ್ಞಾನ ಬಿಂದುಗಳನ್ನು ಬರೆದುಕೊಂಡು ಮತ್ತೆ ಧಾರಣೆ ಮಾಡಬೇಕು. ಬುದ್ಧಿಯಲ್ಲಿಯೂ ಇರಬೇಕು. ಕನ್ಯೆಯರ ಬುದ್ಧಿಯೂ ಚೆನ್ನಾಗಿರುತ್ತೆ. ಕುಮಾರಿಯರ ಕಾಲನ್ನು ತೊಳೆಯುತ್ತಾರೆ. ಹಾಗೆ ನೋಡಿದರೆ ಕುಮಾರ ಕುಮಾರಿಯರಿಬ್ಬರು ಪವಿತ್ರರಾಗಿರುತ್ತಾರೆ. ಆದರೂ ಕುಮಾರಿಯರ ಹೆಸರು ಏಕೆ ಗಾಯನವಾಗುತ್ತೆ? ಯಾಕೆಂದರೆ ಈಗ ನಿಮ್ಮ ಯಾವ ಹೆಸರಿದೆ, ಕನ್ಯೆಯು 21 ಕುಲದ ಉದ್ಧಾರ ಮಾಡುತ್ತಾರೆ ಎಂದು ಆ ನಿಮ್ಮ ಮಾನ್ಯತೆಯೇ ನಡೆದು ಬಂದಿದೆ. ಶಿವತಂದೆಯೂ ಸಹ ಪರಮಧಾಮದಿಂದ ಬರಬೇಕಾಗುತ್ತದೆ. ಅವಶ್ಯವಾಗಿ ಪತಿತ ಪ್ರಪಂಚದಲ್ಲಿ ಬಂದು ಪಾವನ ಮಾಡಿ ಕರೆದುಕೊಂಡು
ಹೋಗುತ್ತಾರೆ. ಇಲ್ಲಿ ನಾವು ಬಹಳ ಪತ್ತೆಯನ್ನಿಡುತ್ತೇವೆ. ನಮ್ಮ ಒಂದು ಕಣ್ಣಿನಲ್ಲಿ ಮಧುರ ಮನೆ ಹಾಗೂ ಇನ್ನೊಂದರಲ್ಲಿ ಮಧುರ ರಾಜ್ಯವಿದೆ. ನಮ್ಮದು ಪೂರ್ಣ ಪ್ರಪಂಚದ ತ್ಯಾಗವಾಗಿದೆ. ಮನೆ ಗೃಹಸ್ಥದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರುತ್ತೇವೆ. ವೃದ್ಧರು ನಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಆದುದರಿಂದ ಮುಕ್ತಿಧಾಮಕ್ಕಾಗಿ ಪುರುಷಾರ್ಥ ಮಾಡೋಣ. ಈ ಸಮಯದಲ್ಲಿ ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ತಂದೆಯಿಂದ ಆಸ್ತಿಯನ್ನು ಪಡೆಯಲು ಪ್ರತಿಯೊಬ್ಬರಿಗೂ ಅಧಿಕಾರವಿದೆ. ದುಃಖಧಾಮವನ್ನು ಮರೆಯಬೇಕಾಗಿದೆ. ಇದು ಬುದ್ಧಿಯಿಂದ ಮಾಡುವ ತ್ಯಾಗವಾಗಿದೆ. ನಾವು ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆತು ಹೊಸ ಪ್ರಪಂಚವನ್ನು ನೆನಪು ಮಾಡುತ್ತೇವೆ. ನಂತರ ಅಂತ್ಯಮತಿ ಸೋಗತಿಯಾಗುತ್ತದೆ. ಇದು ಎಲ್ಲದಕ್ಕಿಂತ ದೊಡ್ಡ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ಭಗವಾನ್ ವಾಚ, ನಾನು ರಾಜಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೇನೆ. ಈ ರೀತಿ ತಿಳಿಸಬೇಕು. ನಾವೇನು ಹೇಳುತ್ತೇವೆಯೋ ಅದನ್ನು ನೀವು ಕೇಳಿ ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳುವುದರಿಂದ ಆ ಪ್ರಭಾವವು ತುಂಡಾಗುತ್ತೆ ಅಂತ ಹೇಳ್ತಾರೆ ತಮ್ಮ. ಯಾವಾಗಲೆಲ್ಲ ಸತ್ಯ ಮತ್ತು ಅಸತ್ಯದ ಮಧ್ಯೆ ಸಂಘರ್ಷ ಉಂಟಾಗುವುದೋ ಸತ್ಯ ಯಾವತ್ತಿಗೂ ಒಂಟಿಯಾಗಿ ನಿಲ್ಲುತ್ತದೆ. ಅಸತ್ಯದ ಜೊತೆಗೆ ಜನಸಾಗರವೇ ಇರುತ್ತದೆ. ಆದರೂ ಅಸತ್ಯದ ಎದುರು ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ. ಇದು ನಿಶ್ಚಿತ. ಅಣ್ಣ, ಬಾಬಾ ಹೇಳ್ತಾರೆ, ಈಗ ತಂದೆಯು ಶಾಂತಿ ಸ್ಥಾಪನೆ ಮಾಡುತ್ತಾರೆ ಎಂದರೆ ತಾವು ತಂದೆಗೆ ಯಾವ ಬಹುಮಾನವನ್ನ ಕೊಡ್ತೀರಿ? ಅವರು ನಿಮಗೆ 21 ಜನ್ಮಗಳ ಸ್ವರ್ಗದ ರಾಜಧಾನಿಯನ್ನ ಬಹುಮಾನವನ್ನಾಗಿ ಕೊಡುತ್ತಿದ್ದಾರೆ ಅಂದಾಗ ತಂದೆಗೆ ನೀವೇನು ಕೊಡ್ತೀರಿ? ಯಾರೆಷ್ಟು ತಂದೆಗೆ ಬಹುಮಾನವನ್ನ ಕೊಡ್ತಾರೋ ಅಷ್ಟೇ ಮತ್ತೆ ತಂದೆಯಿಂದ ಪಡೆಯುತ್ತಾರೆ. ಮೊಟ್ಟ ಮೊದಲು ಬ್ರಹ್ಮರವರು ಮೊದಲು ಬಹುಮಾನವನ್ನ ಕೊಟ್ಟರು. ಶಿವ ತಂದೆಯಂತೂ ದಾತ ಆಗಿದ್ದಾರೆ. ರಾಜರು ಎಂದೂ ಸಹ ತಮ್ಮ ಕೈಯಿಂದ ಏನನ್ನು ತೆಗೆದುಕೊಳ್ಳೋದಿಲ್ಲ. ಅವರಿಗೆ ಅನ್ನದಾತ ಎಂದು ಹೇಳಲಾಗುತ್ತೆ. ಮನುಷ್ಯರಿಗೆ ದಾತ ಎಂದು ಹೇಳಲು ಸಾಧ್ಯವಿಲ್ಲ. ಭಲೆ ತಾವು ಸನ್ಯಾಸಿಗಳಿಗೆ ಕೊಡುತ್ತೀರಿ, ಆದರೆ ಅದಕ್ಕೆ ಪ್ರತಿಯಾಗಿ ದಾತ ಶಿವ ತಂದೆಯೇ ಕೊಡುತ್ತಾರೆ. ಎಲ್ಲವನ್ನು ಈಶ್ವರನೇ ಕೊಟ್ಟಿದ್ದಾಗಿದೆ ಎಂದು ಹೇಳುತ್ತಾರೆ. ಈಶ್ವರನೇ ಪಡೆಯುತ್ತಾರೆ. ಮತ್ತೆ ಯಾರಾದರೂ ಶರೀರ ಬಿಟ್ಟರೆ ಏಕೆ ಅಳುತ್ತೀರಿ? ಆದರೆ ಅವರು ಕೊಡೋದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಲೌಕಿಕ ಮಾತಾಪಿತರು ಜನ್ಮ ಕೊಡುತ್ತಾರೆ ಮತ್ತು ಯಾರಾದರೂ ಶರೀರ ಬಿಟ್ಟರೆ ಅವರಿಗೆ ದುಃಖವಾಗುತ್ತೆ. ಒಂದು ವೇಳೆ ಈಶ್ವರನೇ ಕೊಟ್ಟಿದ್ದಾರೆಂದರೆ ಅವರಿಗೆ ತೆಗೆದುಕೊಂಡಾಗ ಏಕೆ ದುಃಖವಾಗಬೇಕು? ಈ ವಾನಪ್ರಸ್ಥ ಸ್ಥಿತಿಯಲ್ಲಿ ಮಧುರ ಮನೆ ಹಾಗೂ ಮಧುರ ರಾಜಧಾನಿಯನ್ನು ನೆನಪು ಮಾಡುವುದರ ವಿನಃ ಮತ್ತೆಲ್ಲವನ್ನೂ ಬುದ್ಧಿಯಿಂದ ಮರೆಯಬೇಕಾಗಿದೆ. ಪೂರ್ಣ ನಷ್ಟ ಮೋಹಿಗಳಾಗಬೇಕು. ಬುದ್ಧಿಯೋಗದಿಂದ ಬೇಅದ್ದಿನ ತ್ಯಾಗ ಮಾಡಿ ಆತ್ಮೀಯ ಯಾತ್ರೆ ಮಾಡಬೇಕು. ಶ್ರೀಮತದಂತೆ ಪವಿತ್ರರಾಗಿ ಭಾರತದ ಸತ್ಯ ಸೇವೆಯನ್ನು ಮಾಡಬೇಕಾಗಿದೆ ಅಂತ ಬಾಬೋರು ತಿಳಿಸ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮಗೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಶ್ರೇಷ್ಠ ಕರ್ಮರೂಪಿ ಕೊಂಬೆಯಲ್ಲಿ ನೇತಾಡುವುದರ ಬದಲಾಗಿ ಹಾರುವ ಪಕ್ಷಿಯಾಗುವಂತಹ ಹೀರೋ ಪಾಠಧಾರಿ ಭವ. ಅಣ್ಣ, ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಯಾವ ಶ್ರೇಷ್ಠ ಕರ್ಮವನ್ನ ಮಾಡ್ತೀರಿ, ಈ ಶ್ರೇಷ್ಠ ಕರ್ಮದ ವಜ್ರದ ಕೊಂಬೆಯಾಗಿದೆ. ಸಂಗಮ ಯುಗದ ಎಂತಹದ್ದೇ ಶ್ರೇಷ್ಠ ಕರ್ಮವಾಗಲಿ, ಆದರೆ ಶ್ರೇಷ್ಠ ಕರ್ಮದ ಬಂಧನದಲ್ಲಿಯೂ ಸಿಲುಕುವುದು, ಅರ್ಥಾತ್ ಹದ್ದಿನ ಕಾಮನೆಯನ್ನ ಇಡುವುದು. ಇದು ಚಿನ್ನದ ಸರಪಳಿಯಾಗಿದೆ. ಈ ಚಿನ್ನದ ಸರಪಳಿ ಅಥವಾ ವಜ್ರದ ಕೊಂಬೆಯಲ್ಲಿ ನೇತಾಡಬಾರದು. ಯಾಕೆಂದರೆ ಬಂಧನವಂತೂ ಬಂಧನವಾಗಿದೆ. ಅದಕ್ಕೆ ಬಾಬ್ದಾದ ಎಲ್ಲ ಹಾರುವ ಪಕ್ಷಿಗಳಿಗೆ ಸ್ಮೃತಿಯನ್ನು ತರಿಸ್ತಾರೆ. ಸರ್ವ ಬಂಧನ ಅರ್ಥಾತ್ ಹದ್ದಿನ ಪೇಪರ್ ಪಾರು ಮಾಡಿ ಹೀರೋ ಪಾತ್ರಧಾರಿಗಳಾಗಿ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಒಳಗಡೆಯ ಸ್ಥಿತಿಯ ದರ್ಪಣ ಚಹರೆಯಾಗಿದೆ. ಚಹರೆ ಎಂದು ಔಷಧ. ದುಃಖಿಯಾಗಿರಬಾರ್ದು, ಖುಷಿಯಾಗಿರಬೇಕು. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.